ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಶೇರಿಂಗ್ ವಿಚಾರ ಕುರ್ಚಿ ಫೈಟ್ ನಡುವೆ ಮಧ್ಯೆ ಇದೀಗ ದಿಲ್ಲಿ ಟೂರ್ಗೆ ಮತ್ತೆ ಹೋಗಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಮಧ್ಯೆ ಮತ್ತೆ ದಿಲ್ಲಿ ಟೂರ್. ಮತ್ತೆ ನಿನ್ನೆ ದೆಹಲಿಗೆ ತೆರಳಿರುವಂತಹ ಸಿಎಂ ಹಾಗೂ ಡಿಸಿಎಂ. ಒಂದು ತಿಂಗಳಿನಲ್ಲಿ 3-4 ಬಾರಿ ದೆಹಲಿಗೆ ಇಬ್ಬರು ಭೇಟಿ ಕೊಡ್ತಾ ಇದ್ದಾರೆ. ರಾಹುಲ್ ಭೇಟಿಗೆ ಇಬ್ಬರು ನಾಯಕರ ಭಾರಿ ಕಸರತ್ತು ನಡೀತಾ ಇರುವಂಥದ್ದು. ರಾಹುಲ್ ಗಾಂಧಿ ಅವರ ಭೇಟಿ ಆಗಲೇಬೇಕು ಅಂತ ಜಂಟಿಯಾಗಿ ಕಾಂಗ್ರೆಸ್ ನಾಯಕನ ಭೇಟಿಗೆ ಕಸರತ್ತು ನಡೆಸ್ತಾ ಇದ್ದಾರೆ. ಇಂದು ಹೈಕಮಾಂಡ್ ಜೊತೆ ಸಿಎಂ ಮತ್ತು ಡಿಸಿಎಂ ಚರ್ಚೆ ನಡೆಸ್ತಾ ಇದ್ದಾರೆ. ಕುರ್ಚಿ ಫೈಟ್ ಮಧ್ಯದಲ್ಲಿ ಮತ್ತೆ ದಿಲ್ಲಿ ಟೂರ್ ಹೋಗಿರುವಂಥದ್ದು ಸಿಎಂ ಮತ್ತು ಡಿಸಿಎಂ. ತಿಂಗಳಿನಲ್ಲಿ 3-4 ಬಾರಿ ದೆಹಲಿಗೆ ಭೇಟಿ ನೀಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರನ್ನು ಭೇಟಿ ಆಗಲೇಬೇಕು ಅಂತ ಹೈಕಮಾಂಡ್ ವರಿಷ್ಠರನ್ನು ಭೇಟಿಯಾಗಿ ಅದರಲ್ಲೂ ಕೂಡ ಪ್ರತ್ಯೇಕವಾಗಿ ಬಹುತೇಕ ಇಬ್ಬರೂ ನಾಯಕರು ಕಸರತ್ತು ನಡೆಸ್ತಾ ಇರುವಂಥದ್ದು ರಾಹುಲ್ ಗಾಂಧಿಯವರನ್ನ ಭೇಟಿ ಆಗೋದಕ್ಕೆ. ವಿಚಾರಗಳನ್ನು ಚರ್ಚೆ ಮಾಡೋದಿದೆ. ಜೊತೆಗೆ ಪವರ್ ಶೇರಿಂಗ್ ಮಧ್ಯೆ ಒಂದಷ್ಟು ವಿಚಾರಗಳು ರಾಜ್ಯ ರಾಜಕೀಯದ್ದು. ರಾಹುಲ್ ಭೇಟಿಯಾಗಿ ಹಲವು ವಿಚಾರಗಳ ಕುರಿತು ಮಾತುಕತೆ ನಡೆಸಬೇಕಾಗಿದೆ. ಜಂಟಿ ಭೇಟಿ ಬಳಿಕ ಪ್ರತ್ಯೇಕ ಭೇಟಿ ಮಾಡಲಿರುವಂಥ ನಾಯಕರು. ಪ್ರತ್ಯೇಕ ಭೇಟಿ ವೇಳೆ ಪವರ್ ಶೇರಿಂಗ್ ಕುರಿತು ಚರ್ಚೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಕುರಿತು ಸಿಎಂ ಮಾತುಕತೆ ಕೂಡ ನಡೆಸಲಿದ್ದಾರಂತೆ. ನಿಗಮ ಮಂಡಳಿ ಎಂಎಲ್ಸಿ ಸ್ಥಾನಗಳ ಪಟ್ಟಿ ಕುರಿತು ಚರ್ಚೆ ಆಗಲಿಕ್ಕಿದೆ. ಆಗಸ್ಟ್ 5ರ ಮತಗಳ್ಳತನ ಜನವಿರೋಧಿ ಸಮಾವೇಶ ಕುರಿತು ಕೂಡ ಚರ್ಚೆ ಆಗಬೇಕಾಗಿದೆ. ರಾಹುಲ್ ಗಾಂಧಿಯವರ ಪಾದಯಾತ್ರೆ ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಸರ್ಜರಿ ಬಗ್ಗೆಯೂ ಕೂಡ ಬಿಸಿ ಬಿಸಿ ಚರ್ಚೆ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣದ ಹಲವು ವಿಚಾರಗಳು ಜೊತೆಗೆ ಪ್ರತ್ಯೇಕವಾದಂಥ ಭೇಟಿಯಲ್ಲಿ ಪವರ್ ಶೇರಿಂಗ್ ವಿಚಾರ ಪ್ರಮುಖವಾಗಿ ಕೆಪಿಸಿಸಿ ಬದಲಾವಣೆ, ನಿಗಮ ಮಂಡಳಿ, ಎಂಎಲ್ಸಿ ಸ್ಥಾನಗಳು ಮತ್ತು ಇದೆಲ್ಲ ವಿಚಾರಗಳು ಒಟ್ಟಾರೆಯಾಗಿ ಚರ್ಚೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು.